ಕೃಪಾನಿಧಿಯು ದಯಾಸಾಗರನು ಕರುಣಾಮಯನೂ ಆಗಿರುವಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿರಕ್ಕೆ, ದೇವರ ಸಭೆಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾನು ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ಭಾಗ ಯೆಶಾಯನು ಬರೆದಂತಹ ಪ್ರವಾದನೆ 38ನೇ ಅಧ್ಯಾಯ 4 ವಚನಗಳ ತನಕ. ಯೆಶಾಯನು ಬರೆದಂತಹ ಪ್ರವಾದನೆ 38ನೇ ಅಧ್ಯಾಯ 4 ವಚನಗಳ ತನಕ. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು, ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು, ಯೆಹೋವನು ನುಡಿದಿದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ. ಈಗ ಸೂರ್ಯನ ಇಳಿತರದಿಂದ ಅಹಾಜನ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳನ್ನು 10 ಮೆಟ್ಲು ಹಿಂದಕ್ಕೆ ಬರಮಾಡುವೆನು ಎಂದು ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆಂಬುದಾಗಿ ತಿಳಿಸು ಎಂದು ಆಜ್ಞಾಪಿಸಿದನು. ಅದರಂತೆ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಲು ಹಿಂದಕ್ಕೆ ಬಂತು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 65ನೇ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. 65ನೇ ಸಂಗೀತ, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟ. ಇವತ್ತು ಈ ಹಾಡನ್ನ ಬೀದರ್ ಪ್ರಾಂತ್ಯದಲ್ಲಿ ಹಾಡುವ ಶೈಲಿಯಲ್ಲಿ ಇದನ್ನ ನಾನು ಹಾಡುವಂತದ್ದೇನೆ. ಒಂದೊಂದು ಕಡೆ ದೇವರ ಹಾಡುಗಳನ್ನ ಅನೇಕ ದೇವ ಭಕ್ತರು ದೇವರನ್ನು ಕೊಂಡಾಡುವಾಗ ಅನೇಕ ರೀತಿಯಾದಂತಹ ಧ್ವನಿಯನ್ನ ಕೂರಿಸುತ್ತಾರೆ. ಅದರಲ್ಲಿ ಎಲ್ಲವೂ ಕೂಡ ದೇವರಿಗೆ ಮಹಿಮೆಯನ್ನ ಹಾಗೂ ಹೆಚ್ಚಿನ ಘನತೆಯನ್ನ ತರುವಂತ ದೇವರ ಕೃಪೆಯನ್ನು ಹೊಂದಿದವುಗಳಾಗಿರುವುದರಿಂದ ಅವುಗಳಂತೆ ನಾವು ಕೂಡ ಕೆಲವು ಸಂಗತಿಗಳಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನ, ತೃಪ್ತಿಯನ್ನ, ಆನಂದವನ್ನ ತಂದುಕೊಂಡು ದೇವರಿಗೆ ಘನಪಡಿಸಲು ನಾವು ಕೂಡ ಅನೇಕ ಧ್ವನಿಗಳಲ್ಲಿ ದೇವರ ಹಾಡುಗಳನ್ನ ಹಾಡ್ತೇವೆ. ಸಮಯದಲ್ಲಿ 65ನೇ ಕೀರ್ತನೆ, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆ. ಓ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ಓ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ನಿನ್ನ ಗಾನಕ್ಕಾಗಿ ನನ್ನ ಕೈಗಳು ನಿನಗೆ ನಾ ಪ್ರತಿಷ್ಠೆ ಮಾಡಿದೆ, ನನ್ನ ಕೈಗಳು ನಿನಗೆ ನಾ ಪ್ರತಿಷ್ಠೆ ಮಾಡಿದೆ. ನನ್ನ ಕಾಲು ಕರ್ತನೇ ತಕ್ಕೋ ನಿನ್ನ ಸೇವೆಗೆ, ನನ್ನ ಕಾಲು ಕರ್ತನೇ ತಕ್ಕೋ ನಿನ್ನ ಸೇವೆಗೆ. ಓ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ನನ್ನ ಸ್ವರ ನಿನ್ನದೇ, ನಿನ್ನ
ಸ್ತೋತ್ರ ಮಾಡಲಿ, ನನ್ನ ಸ್ವರ ನಿನ್ನದೇ, ನಿನ್ನ ಸ್ತೋತ್ರ ಮಾಡಲಿ, ನನ್ನ ಬಾಯಿ ಕರ್ತನೇ, ನಿನ್ನ ವಾಕ್ಯ ಸಾರಲಿ, ನನ್ನ ಬಾಯಿ ಕರ್ತನೇ, ನಿನ್ನ ವಾಕ್ಯ ಸಾರಲಿ. ಓ ಕರ್ತ, ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು, ನನ್ನ ಬೆಳ್ಳಿ ಚಿನ್ನವ ತಕ್ಕೋದಿಲ್ಲ ಮಿತ್ರನೇ, ನನ್ನ ಬುದ್ಧಿಯಲ್ಲವ ತಕ್ಕು ನಿನ್ನ ಸೇವೆಗೆ. ಓ ಕರ್ತ, ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು, ನನ್ನ ಚಿತ್ತ ನಿನ್ನದೇ, ನಿನ್ನ ಇಷ್ಟ ಮಾಡುವೆ, ನನ್ನ ಮನದೊಳಗೆ ನೀನು ಆಳು ಕರ್ತನೇ, ನನ್ನ ಮನದೊಳಗೆ ನೀನು ಆಳು ಕರ್ತನೇ. ಓ ಕರ್ತ, ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು, ನಿನ್ನ ಬಿಟ್ಟು ಯಾರನ್ನು ಪ್ರೀತಿ ಮಾಡಲಾರೆನು, ನನ್ನ ಪೂರ್ಣ ಮನಸ್ಸು ನೀನೇ ತಕ್ಕೋ ಎಂದಿಗೂ, ನನ್ನ ಪೂರ್ಣ ಮನಸ್ಸು ನೀನೇ ತಕ್ಕೋ ಎಂದಿಗೂ. ಓ ಕರ್ತ, ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ಪ್ರಿಯರಾದಂತ ಇವ್ಲಿನಮ್ಮ ಅವ್ರ ಜೊತೆಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನ ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇನೆ, ಘನಪಡಿಸ್ತೇನೆ. ರಾಜ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಿ. ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆಯುಳ್ಳ ದೇವರೇ, ನಿನಗೆ ಸ್ತೋತ್ರಪ್ಪ. ನೀನೇ ಆದಿಯು ಅಂತೆಯೂ ದೇವರಿಗೂ ನಮಗೂ ಮಧ್ಯಸ್ಥನಾಗಿರುವಾತನೇ, ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನೇ, ನಿನಗೆ ಸ್ತೋತ್ರ. ಇಮ್ಮಾನುವೇಲನೇ, ನಿನಗೆ ಸ್ತೋತ್ರ. ಎಬಿನೇಜರನೇ, ನಿನಗೆ ಸ್ತೋತ್ರ. ಎಲ್ಶಡಾಯ್ ದೇವರೇ, ನಿನಗೆ ಸ್ತೋತ್ರಪ್ಪ. ನಿನ್ಗೆ ಸ್ತೋತ್ರಪ್ಪ. ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡುಗಂಡಾಂತರ ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ಜೀವಪಾದ್ಯರ ಪಟ್ಟಿಯಲ್ಲಿರಿಸಿದಿ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಸರ್ವೋತ್ತಮನೇ, ನಿನಗೆ ಸ್ತೋತ್ರಪ್ಪ. ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲ ರಾಜ, ನಿನಗೆ ಸ್ತೋತ್ರಪ್ಪ. ಅಪ್ಪ ರಕ್ಷಕ, ಈ ದಿನವನ್ನು ಆಶೀರ್ವದಿಸು. ಈ ದಿನದಲ್ಲಿ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನೀನು ಜೊತೆಗಾರನಾಗಿದ್ದುಕೊಂಡು ನಡೆಸು. ಸರ್ವೇಶ್ವರನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನಗೆ ಸ್ತೋತ್ರಪ್ಪ. ಈ ಸಭೆಯನ್ನು ಆಶೀರ್ವದಿಸು. ಸಭೆಯ ಪಾಲಕರನ್ನು, ಸಭೆ ಸೇರಿರುವ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ಅವರ ಕುಟುಂಬಗಳಲ್ಲಿ
ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಚಿತ್ತದ ಮೂಲಕ ನಮ್ಮನ್ನು ನಡೆಸು ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ರಕ್ಷಕ ನಿನ್ಗೆ ಸ್ತೋತ್ರ. ಒಡೆಯ ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನೇ ನಿನಗೆ ಸ್ತೋತ್ರಪ್ಪ. ನೀನೇ ಆದಿಯು ಅಂತ್ಯವೂ ಆಗಿದ್ದುಕೊಂಡು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಖಿನ್ನತೆಯಿಂದ ಬೇಡಿಕೊಂಡಿದ್ದೇನೆ ಸ್ವಾಮಿ. ಆಮೇಲೆ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇವಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನೆಯವರು ನಮ್ಮ ಜೊತೆಲಿದ್ದಾರೆ. ಅವರು ಒಂದು ವಿಶೇಷ ಗೀತೆಯನ್ನ ನಮಗೆ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಅಂಕಲ್. ಅಂಕಲ್ ಒಂದ್ ನಿಮಿಷ. ಥ್ಯಾಂಕ್ ಯು ಅಂಕಲ್, ಈ ಒಂದು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. तू प्यार का सागर, सागर दया का तू है। तू प्यार का सागर, सागर दया का तू है। तेरे प्यार के सागर में हम तैरना चाहते हैं। तेरे प्यार के सागर में हम तैरना चाहते हैं। तू प्यार का सागर, सागर दया का तू है। गहराई मिले सागर की, ऊंचाई मिले आसमां की। गहराई मिले सागर की, ऊंचाई मिले आसमां की। पर कोई नप ना पाएगा गहराई तेरे प्यार की। पर कोई नप ना पाएगा गहराई तेरे प्यार की। तू प्यार का सागर, सागर दया का तू है। परमेश्वर हो पर भी तू मानव रूप धारण किया है। परमेश्वर हो पर भी तू मानव रूप धारण किया है। प्रभु तेरी सी प्यार ने हमको दीवाना बनाया। प्रभु तेरी सी प्यार ने हमको दीवाना बनाया। तू प्यार का सागर, सागर दया का तू है। तू प्यार का सागर, सागर दया का तू है। तेरे प्यार के सागर में हम तैरना चाहते हैं। तेरे प्यार के सागर में हम तैरना चाहते हैं। तू प्यार का सागर, सागर दया का तू है। थैंक यू ಆಮೆನ್. अंकल. ಆಮೆನ್. ಉನ್ನತನಾದಂತ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಯೆಶಾಯನ ಬರೆದಂತ ಪ್ರವಾದನೆಯಲ್ಲಿ ಈಗಾಗಲೇ ನಾವು 38ನೇ ಅಧ್ಯಾಯದಲ್ಲಿ 4ರಿಂದ ಕೆಲವೊಂದು ವಚನಗಳನ್ನ ನಾವು ಓದುವಾಗ ಹಿಜ್ಕೀಯನೆಂಬ ರಾಜನು ಅಸ್ವಸ್ಥನಾಗ್ತಾನೆ. ಆತನು ಅಸ್ವಸ್ಥನಾದಾಗ ದೇವರು ತನ್ನ ಪ್ರವಾದಿಯ ಮುಖಾಂತರವಾಗಿ ಆತನಿಗೆ ಹೇಳಿ ಕಳಿಸ್ತಾನೆ, ನಿನ್ನ ಸಮಯ ಮುಗಿತು, ನಿನ್ನ ಮನೆಗೆ ಮುಂದಿನ ನಾಯಕನನ್ನ ನೀನು ಸಿದ್ಧ ಮಾಡು. ಆವಾಗ ಹಿಜ್ಕೀಯನು ವ್ಯಥೆಯಿಂದ
ಈ ಮಾತುಗಳನ್ನು ಹೇಳ್ತಾನೆ. 38ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಅಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರಿಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಹತ್ತು. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ. ಹಿಜ್ಕೀಯನು ಈ ವಿಷಯವನ್ನ ಕೇಳಿದ ತಕ್ಷಣ ದುಃಖಕ್ರಾಂತನಾಗಿ ಅಳುತ್ತಾ ಮೊರೆ ಇಡ್ತಾನೆ. ಆತನ ಮೊರೆ ಏನೆಂಬುದಾಗಿ ಹೇಳುವಾಗ ದೇವರಿಗೆ ಒಂದು ವಿಷಯವನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಕೇಳ್ಕೊಳ್ತಾನೆ. ದೇವರೇ, ನಾನು ಯಥಾರ್ಥ ಚಿತ್ತನಾಗಿ ನಡ್ಕೊಂಡದ್ದನ್ನ ನೀನು ನೆನಪು ಮಾಡಿಕೊ, ನನಗೆ ಇನ್ನಷ್ಟು ಆಯುಷನ್ನ ಕೊಡು ಇದ್ರ ಮೇಲೆ ಬದುಕೋದಕ್ಕೆ. ಹಿಜ್ಕೀಯನು ಮಾಡಿದಂತ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ. ಕೇಳಿ ಆತನನ್ನ ಗುಣಪಡಿಸ್ತಾನೆ. ಆತನಿಗೆ 15 ವರ್ಷಗಳ ಆಯುಷನ್ನ ಕೊಡ್ತಾನೆ. ಹಿಜ್ಕೀಯನು ಮಾಡಿದ ಪ್ರಾರ್ಥನೆ ದೇವರು ಕೇಳಿ 15 ವರ್ಷ ಆಯುಷನ್ನ ಆತನಿಗೆ ಕೊಡ್ತಾನೆ. ಆತನು ಹೇಳಿದಂತ ಮಾತಿನ ದೇವರು ಗೌರವಿಸ್ತಾನೆ. ಆತನು ಪ್ರಾರ್ಥನೆ ಮಾಡುವಾಗ ಹೇಳ್ತಾನೆ, ನಾನು ನಿನಗೆ ಯಥಾರ್ಥ ಚಿತ್ತನಾಗಿ ನಡೆದುಕೊಂಡದ್ದನ್ನ ನೆನಪು ಮಾಡಿಕೊ. ದೇವರ ಮಕ್ಕಳಾದ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಪ್ರಾರ್ಥನೆಯಲ್ಲಿ ಇಂಥ ಒಂದು ಮಾತುಗಳನ್ನ ದೇವರ ಮುಂದೆ ಸೇರಿಸ್ಲಿಕ್ಕೆ ಸಾಧ್ಯನೋ? ಇಂಥ ಮಾತುಗಳಿಂದ ದೇವರನ್ನ ನಾವು ಕೂಡ ಈ ಭೂಮಿ ಮೇಲೆ ಎದುರುಗೊಳ್ಳುವಂತೆ ನಮ್ಮ ಜೀವಿತವು ದೇವರ ಸನ್ನಿಧಿಯಲ್ಲಿ ದೇವರಿಗೆ ಮೆಚ್ಚುಗೆಯಾದಂತ ಜೀವಿತ ನಮ್ಮದಾಗಿರಬೇಕು. ಹಿಜ್ಕೀಯನ ಮಾಡಿದಂತ ಪ್ರಾರ್ಥನೆಯನ್ನ ದೇವರು ಕೇಳಿ ಅವನ ಪ್ರಾರ್ಥನೆಯನ್ನ ಲಾಲಿಸಿ ಅವನಿಗೆ ಸದುತ್ತರವನ್ನು ಕೊಡುವುದಕ್ಕೆ ಅವನಿಗೆ ಒಂದು ಗುರುತನ್ನ ಕೊಡ್ತಾನೆ. ಆ ಗುರುತು ಏನಂತಂದ್ರೆ, ಆತನು ಇಲ್ಲಿ ಹೇಳ್ತಾನೆ, 38ನೇ ಅಧ್ಯಾಯದಲ್ಲಿ ಐದನೇ ವಚನದಿಂದ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರನ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು, ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು, ಯೆಹೋವನು ನುಡಿದಿದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ. ಈಗ ಸೂರ್ಯನ ಇಳಿತರದಿಂದ ಅಹಾಜರ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಲು ಹಿಂದಕ್ಕೆ ಬರುವಂತೆ ಮಾಡುವೆನು ಎಂದು ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆಂಬುದಾಗಿ ತಿಳಿಸು ಎಂದು ಆಜ್ಞಾಪಿಸಿದನು. ಅದರಂತೆ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಲು ಹಿಂದಕ್ಕೆ ಬಂತು. ಯೆಹೋವನು ದೇವರು ಆತನು ಹಿಜ್ಕೀಯನ ಪ್ರಾರ್ಥನೆಯನ್ನ ಕೇಳಿ ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾನೆ ಮತ್ತು ಆತನನ್ನು ವಾಸ ಮಾಡುವಂತ ಭರವಸೆ ಕೊಡ್ತಾನೆ ಮತ್ತು ಆತನಿಗೆ 15 ವರ್ಷಗಳನ್ನ ಆಯುಷನ್ನು ಕೊಡ್ತಾನೆ. ಆದ್ರೆ ಈ ಮಾತುಗಳನ್ನ ಹೇಳಿ ಅಷ್ಟಕ್ಕೆ ಬಿಡ್ಬೋದಾಗಿತ್ತು. ಆದ್ರೆ ಹಿಜ್ಕೀಯನಿಗೆ ಒಂದು ಗುರುತನ್ನ ಕೊಡ್ತಾನೆ. ಆ ಗುರುತನ್ನು ಕೊಡುವಾಗ ಅಲ್ಲಿ ಒಂದು ಉನ್ನತವಾದ ಅದ್ಭುತ ಕಾರ್ಯವನ್ನ ಮಾಡಿ. ಆ ಕಾರ್ಯ ಏನಪ್ಪಾ ಅಂತ ಹೇಳುವಾಗ ಸೂರ್ಯನು 10 ಮೆಟ್ಲು ಹಿಂದಕ್ಕೆ ಬರುವಂತೆ ಮಾಡ್ತಾರೆ. ಇದಕ್ಕೆ ಕಾರಣ ಹಿಜ್ಕೀಯನೇ ಕೇಳಿರ್ತಾನೆ, ನನ್ನನ್ನ ನೀನು ವಾಸಿ ಮಾಡ್ತಿ,
ಮತ್ತೆ ನಾನು 15 ವರ್ಷ ನಾನು ಬದುಕೋದಕ್ಕೆ ಸಾಧ್ಯ ಅಂತ ನಾನು ಹೇಗೆ ನಂಬಲಿ? ಆವಾಗ ಏನ್ ಗುರ್ತು ಬೇಕು ಕೇಳು ಅಂತ ಕೇಳಿದಾಗ ಆತ ಹೇಳ್ತಾನೆ, ಸೂರ್ಯನ ಮುಂದಕ್ಕೆ ಹೋಗೋದು ಸುಲಭ, ಆದ್ರೆ ಸೂರ್ಯನ ಹಿಂದಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. 10 ಮೆಟ್ಲು ಹಿಂದಕ್ಕೆ ಬರುವ ಹಾಗೆ ಮಾಡು, ನಾನು ಅದನ್ನ ನಂಬ್ತೇನೆ. ದೇವರು ತನ್ನ ಭಕ್ತರ ಮಾತಿಗೆ ಎಷ್ಟು ಬೆಲೆ ಕೊಡ್ತಾನೆ. ಆತನ ಪ್ರಾರ್ಥನೆಯನ್ನ ಕೇಳಿ ಆತನಿಗೆ ಸದುತ್ತರವನ್ನು ಕೊಡುವುದು ಮಾತ್ರವಲ್ಲದೆ ಆತನ ನಂಬಿಕೆಯನ್ನ ಬಲಪಡಿಸುವುದಕ್ಕಾಗಿ, ಸ್ಥಿರಪಡಿಸುವುದಕ್ಕಾಗಿ ದೇವರು ಮತ್ತೊಂದು ಮಹತ್ಕಾರ್ಯವನ್ನ, ಅದ್ಭುತ ಕಾರ್ಯವನ್ನ ಮಾಡ್ತಾನೆ. ಅದು ಈ ಜಗತ್ತೇ ವಿಸ್ಮಯವಾಗುವಂತ ಅದ್ಭುತ ಕಾರ್ಯ. ಈ ಜಗತ್ತಿನ ಇತಿಹಾಸಕ್ಕೆ ಒಂದು ಇತಿಹಾಸವನ್ನ ಬರೆದಂತ ಅದ್ಭುತ ಕಾರ್ಯ. ಒಬ್ಬ ವ್ಯಕ್ತಿಗಾಗಿ ಇಡೀ ಜಗತ್ತಿನಲ್ಲಿಯೇ ಒಂದು ಇಂಥ ಮಹತ್ಕಾರ್ಯವನ್ನ ದೇವರು ಮಾಡುವಂತನಾಗಿದ್ದಾರೆ. 10 ಮೆಟ್ಲು ಹಿಂದಕ್ಕೆ ಬಂತು ಎಂಬುದಾಗಿ ನೋಡ್ತೇವೆ. ಮುಂದೆ ಹೋಗಿದ್ದಂತ ಸೂರ್ಯನು ಹಿಂದಕ್ಕೆ ಬಂದನು ಎಂಬುದಾಗಿ ನೋಡ್ತೇವೆ. ಅನೇಕ ಸಾರಿ ದೇವರು ಇಂಥ ಉನ್ನತವಾದ ಎಂದು ನಡೆಯಲಾರದಂತ ವಿಸ್ಮಯಗಳನ್ನು, ಅದ್ಭುತ ಕಾರ್ಯಗಳನ್ನು ತನ್ನ ಜನರು ಪ್ರಾರ್ಥನೆ ಮಾಡುವಾಗ ದೇವರು ಮಾಡುವುದನ್ನು ನಾವು ನೋಡುವಂತರಾಗಿದೆ. ಯೆಹೋಶುವನು ಇದೇ ರೀತಿಯಾದಂತ ಕಾರ್ಯವನ್ನ ಮಾಡುವಂತನಾಗಿದ್ದಾನೆ. ಯೆಹೋಶುವ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 12ರಿಂದ 14ನೇ ವರ್ಷದಲ್ಲಿ ಯೆಹೋಶುವನ ಜೀವಿತದಲ್ಲಿ ನಡೆದಂತ ಇಂಥ ಮಹತ್ಕಾರ್ಯವನ್ನ ನಾವು ಗಮನಿಸಬಹುದಾಗಿದೆ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಬೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಯುದ್ಧ ನಿಯಮದ ಪ್ರಕಾರವಾಗಿ ಸೂರ್ಯಾಸ್ತಮಾನ ಆದ ಮೇಲೆ ಯುದ್ಧ ಮಾಡುವಂಗಿಲ್ಲ, ಯುದ್ಧವನ್ನ ನಿಲ್ಲಿಸಬೇಕಾಗ. ಆದರೆ ಯೆಹೋಶುವನು ಆ ದಿನದಲ್ಲಿ ತಾನು ಮಾಡುವಂತ ಯುದ್ಧದಲ್ಲಿ ಪೂರ್ಣವಾದ ಜಯವನ್ನ ಗಳಿಸುವುದು ಅವಶ್ಯಕತೆ ಇರ್ತದೆ. ಆ ಸಮಯದಲ್ಲಿ ದೇವರನ್ನ ಪ್ರಾರ್ಥಿಸಿ, ದೇವರೇ ನನಗೋಸ್ಕರ ನೀನು ಈ ಕಾರ್ಯವನ್ನ ಮಾಡು ಎಂಬುದಾಗಿ ಕೇಳಿ ಆತನು 2ನೇ ಯೋಚನೆಗೆ ಅವಕಾಶ ಕೊಡದೆ ನಂಬಿಕೆಯಿಂದ ತಾನೇ ಖುದ್ದು ಸೂರ್ಯನಿಗೂ ಚಂದ್ರನಿಗೂ ಆಜ್ಞಾಪಿಸುತ್ತಾನೆ. ಮುಂದೆ ನಾವು ನೋಡೋಣ ಅಲ್ಲಿ ಏನಾಗ್ತದೆ ಎಂಬುದಾಗಿ. ಈ ಮಾತು ಯಾಸಾರ್ ಗ್ರಂಥದಲ್ಲಿ ಬರೆದಿದೆಯಲ್ಲ, ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿ ಕೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಯೆಹೋವನು ಇಸ್ರಾಯೇಲರ ಸಹಿತವಾಗಿ ಗಿಲ್ಗಾಲಿನ ಪಾಳ್ಯಕ್ಕೆ ಹಿಂದಿರುಗಿದನು. ಒಬ್ಬ ವ್ಯಕ್ತಿಗೋಸ್ಕರ, ಒಂದು ಜನಾಂಗಕ್ಕೋಸ್ಕರ ದೇವರು ಇತಿಹಾಸವನ್ನು ಬದಲಾಯಿಸ್ತಾನೆ. ಇತಿಹಾಸದಲ್ಲಿ ಇತಿಹಾಸವನ್ನ ಬರೀತಾನೆ. ತನ್ನ ಮಕ್ಕಳ ಪ್ರಾರ್ಥನೆಯನ್ನ ತಾನು ಲಾಲಿಸುವುದಾದ, ಅದನ್ನ ಗೌರವಿಸುವುದಾದ, ಆತನು ಎಂತಹ ಮಹತ್ಕಾರ್ಯಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಮತ್ತು ಸಂತೋಷವುಳ್ಳವನಾಗಿ ಆ ಕಾರ್ಯವನ್ನ ಮಾಡ್ತಾನೆ ಎಂಬುದನ್ನ ಸತ್ಯವೇದದಲ್ಲಿ ನಮಗೆ ದೇವರು ತನ್ನ ಸಾಕ್ಷಿಯನ್ನು ಕೊಡುವಂತನಾಗಿದ್ದಾನೆ. ನಾವು ನೋಡ್ತೇವೆ, ಇಂಥ ಒಂದು ಪ್ರಾರ್ಥನೆಗೆ ಸದುತ್ತರವನ್ನ ಪಡೆಯುವುದು ಮಾತ್ರವಲ್ಲದೆ ಇಂಥ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಅಷ್ಟೊಂದು ನಂಬಿಕೆಯು ಎದೆಯಲ್ಲಿ ತುಂಬಿರಬೇಕಾಗ್ತದೆ, ಅಷ್ಟು ಧೈರ್ಯ ಅವರಲ್ಲಿ ಇರಬೇಕಾಗ್ತದೆ, ದೇವರನ್ನೇ ಹೇಳದಂತೆ ಕೇಳಿಸುವಂಥದ್ದು. ನಾವು ಪ್ರಾರ್ಥನೆ ಮಾಡ್ತೇವೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ, ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಪ್ರಾರ್ಥನೆ ಮಾಡ್ತೇವೆ. ಆದರೆ ಇಂಥ ಸ್ಥಿರವಾದಂತ ಪ್ರಾರ್ಥನೆ, ಇಂಥ ಪ್ರಾರ್ಥನೆಗೆ ಬಂದಂತ ಸ್ಥಿರವಾದಂತ ಉತ್ತರ, ಅದು ಈ ಭೂಮಿಯನ್ನೇ ನಡುಗಿಸುವಂತ, ಈ ಭೂಮಿಯ ಇತಿಹಾಸವನ್ನೇ ಬದಲಾಯಿಸುವಂತ ಉತ್ತರ, ಉನ್ನತವಾದಂತ ಮಹತ್ ಕಾರ್ಯವಾಗಿ ಲೋಕದಲ್ಲಿರ್ತಕ್ಕಂಥ ಸಕಲ
ಮಾನವರ ಜೀವಿತದಲ್ಲಿ ಪರಿಣಾಮ ಬೀರುವಂತ ಪ್ರಾರ್ಥನೆಯಾಗಿರುವಂತದ್ದಾಗಿರ್ತದೆ. ಅಂತ ಕಾರ್ಯವನ್ನ ತನ್ನ ಸೇವಕರಿಗಾಗಿ, ತನ್ನ ಮಕ್ಕಳಿಗಾಗಿ ಈ ಭೂಮ್ಯಾಕಾಶವನ್ನು ಸೃಷ್ಟಿಸಿದಂತ ದೇವರು ಕೇವಲ ಅವರು ಮಾಡಿದಂತ ಒಂದು ಪ್ರಾರ್ಥನೆಗೆ ಬೆಲೆ ಕೊಡೋದಕ್ಕಾಗಿ ಮಾಡುವ. ಪ್ರಿಯ ಸಹೋದರ ಸಹೋದರಿಯರೇ, ಅಂತ ಪ್ರಾರ್ಥನೆಗೆ ಅಂತ ರೀತಿಯಲ್ಲಿ ಸದುತ್ತರವನ್ನು ಕೊಟ್ಟು ಅಂತ ಮಹತ್ ಕಾರ್ಯಗಳನ್ನ ಮಾಡಲು ಕಾರಣವಾದರೂ ಏನು? ಹಿಜ್ಕೀಯನು ಕೂಡ ನಮ್ಮಂತೆಯೇ ಒಬ್ಬ ಮನುಷ್ಯನ, ಆದರೆ ಆತನ ಪ್ರಾರ್ಥನೆಯನ್ನ ಅಷ್ಟೊಂದು ಭರವಸೆಯಿಂದ ಕೇಳಲು ಕಾರಣವಾದರೆ 2 ವರ್ಷಗಳಲ್ಲಿ 18ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಹಿಜ್ಕೀಯನ ಬಗ್ಗೆ ನಮಗೆ ಪೂರ್ತಿ ಮಾಹಿತಿಯನ್ನ ಕೊಡುವಂತರಾಗಿದ್ದಾರೆ. ಇಸ್ರಾಯೇಲರ ಅರಸನು ಏಲನ ಮಗನೂ ಆದ ಹೊಸೇಯನ ಆಳ್ವಿಕೆಯ 3ನೇ ವರ್ಷದಲ್ಲಿ ಯೆಹೂದ ರಾಜನಾದ ಆಹಾಜನ ಮಗನು ಹಿಜ್ಕೀಯನು ಆಳತೊಡಗಿದ್ದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಜಕರ್ಯನ ಮಗಳಾದ ಅಬಿ ಎಂಬಾಕೆಯು ಇವನ ತಾಯಿ. ಇವನು ಎಲ್ಲಾ ವಿಷಯಗಳಲ್ಲಿ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಆತನು ಪ್ರಾರ್ಥನೆ ಮಾಡುವಾಗಿ ಮಾತನಾಡಿ, ದೇವರೇ, ನಾನು ನಿನ್ನ ಚಿತ್ತವನ್ನ ಅನುಸರಿಸಿ ನಡೆದದ್ದನ್ನ ನೀನು ಜ್ಞಾಪಕ ಮಾಡಿಕೊ. ಯೆಹೋವನ ಚಿತ್ತವನ್ನ ಆತನು ಹೇಗೆ ಅನುಸರಿಸಿ ನಡೆದನು? ಆತನು ತನ್ನ ಪೂರ್ವಿಕನಾದ ದಾವೀದನಂತೆ ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಸೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಸೆಯು ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರಾಯೇಲರು ಅದಕ್ಕೆ ಆವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹುಷ್ಮಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದನು. ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯೂ ಇರಲಿಲ್ಲ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಸೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು. ಯೆಹೋವನು ಇವನ ಸಂಗಡ ಇದ್ದದ್ದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ದೇವರು ಇವನ ಪ್ರಾರ್ಥನೆಯನ್ನ ಯಾವಾಗಲೂ ಕೇಳುವಂತನು. ಅದಕ್ಕಾಗಿಯೇ ಕೊನೆಯದಾಗಿ ಈ ಪ್ರಾರ್ಥನೆಯನ್ನು ಕೇಳ್ತಾನೆ. ಕಾರಣ ಈತನಲ್ಲಿ ದೇವರ ಮೇಲನ ಭಕ್ತಿ, ನಿಷ್ಠೆ ಅಷ್ಟು ಪವಿತ್ರವಾಗಿತ್ತು. ದಾವೀದನಂತೆ ಮೋಸೆಯ ಧರ್ಮಶಾಸ್ತ್ರವನ್ನು, ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಈ ಭೂಮಿ ಮೇಲೆ ದೇವರ ಮಕ್ಕಳಾದ ನಾವು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ದೇವರು ಮಾಡಲು ಸಾಧ್ಯ. ಈ ಲೋಕವೇ ಹಿಂತಿರುಗಿ ನೋಡುವಂತೆ ಕಾರ್ಯ ಮಾಡಲು ಸಾಧ್ಯ. ಅಂತ ಶಕ್ತಿಯನ್ನ ಪ್ರಾರ್ಥನೆಯಲ್ಲಿ ದೇವರು ಇಟ್ಟಿದ್ದಾನೆ. ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಿದಂತ ದೇವರು ತನ್ನ ಸೇವಕರು, ತನ್ನ ಮಕ್ಕಳು ಯಾವುದೇ ಭೂಮಿಯ ಕಡೆಯ ಭಾಗದಲ್ಲಿ ಕುಳಿತು ಮೊಣಕಾಲು ತಂದೆಯಾದ ದೇವರ ಸನ್ನಿಧಾನದಲ್ಲಿ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಅಂದು ಅದ್ಭುತ ಕಾರ್ಯಗಳನ್ನ ನಡೆಸದಂತ ದೇವರು, ಮಾರ್ಪಡಲಾರದಂತ ದೇವರು, ಸದಾ ಕಾಲವು ಏಕ ರೀತಿಯಲ್ಲಿ ಇರುವಂತಹ ದೇವರು, ಉನ್ನತೋನ್ನತನಾದ ದೇವರು ಇಂದಿಗೂ ಕೂಡ ತಾನು ಸರ್ವಶಕ್ತನು ಎಂಬುದನ್ನ ಸಾಬೀತು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಮತ್ತು ಮಾಡುವಂತನಾಗಿದ್ದಾನೆ. ಅಂದು ಮಾಡಿದಂತ ಪ್ರಾರ್ಥನೆಯ ಬಲ ಇಂದು ಕೂಡ ನಮ್ಮ ಜೀವಿತದಲ್ಲಿ ಅದೇ ರೀತಿಯಲ್ಲಿ ನೆರವೇರಲಿಕ್ಕೆ ಸಾಧ್ಯವಿದೆ. ಆದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಅಂತ ಮಾತ್ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಇವತ್ತು ನಾವು ಎದುರು ನೋಡಿದ್ರು ಕೂಡ ಅದನ್ನ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನು? ಕಾರಣ ಇಷ್ಟೇ, ನಮ್ಮ ಪೂರ್ವಿಕರ ಕಾಲದಲ್ಲಿ ಅವರಿಗಿದ್ದಂತ ಸ್ವಾಮಿ ನಿಷ್ಠೆ, ದೇವರ ಮೇಲಿನ ಪ್ರೀತಿ, ದೇವರ ಭಯ, ದೇವರ ಭಕ್ತಿ
ದೇವರ ಆರಾಧನೆಯಲ್ಲಿದ್ದಂತ ಆಸಕ್ತಿ, ದೇವರನ್ನ ಆರಾಧನೆ ಮಾಡ್ಲಿಕ್ಕಾಗಿ ಅವ್ರು ಮಾಡ್ತಿದ್ದಂತ ಪ್ರಿಪರೇಷನ್, ಪೂರ್ವ ಸಿದ್ಧತೆ, ಅದಕ್ಕಾಗಿದ್ದಂತ ಹಂಬಲ, ದೇವರನ್ನ ಮೆಚ್ಚಿಸುವುದಕ್ಕೋಸ್ಕರ ಅವ್ರು ಮಾಡ್ತಿದ್ದಂತ ತ್ಯಾಗ, ಬಲಿದಾನ, ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಆತುರತೆ ಇವತ್ತು ಕ್ರೈಸ್ತಿಯ ಜೀವಿತದಲ್ಲಿ ಹಿಂದಕ್ಕೆ ಬರಬೇಕಾಗಿದೆ. ಅವುಗಳಿಲ್ಲದೆ ಇರುವುದರಿಂದಲೇ ಅನೇಕರ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುತ್ತಿದೆ. ಪ್ರತಿಯೊಂದು ಪ್ರಾರ್ಥನೆಗೂ ದೇವರು ಉನ್ನತವಾದಂತ ಕಾರ್ಯವನ್ನೇ ಮಾಡಲು ಶಕ್ತನಾಗಿದ್ದಾನೆ, ಉತ್ತರವನ್ನು ಕೊಡಲು ಶಕ್ತನಾಗಿದ್ದಾನೆ. ಆತನು ಕೊಡುವಂತ ಉತ್ತರ ಹೇಗಿರುತ್ತದೆ ಎಂಬುದಾಗಿ ಹೇಳುವಾಗ ಇಡೀ ಜಗತ್ತೇ ಆ ಪ್ರಾರ್ಥನೆಗೆ ಹಿಂದಕ್ಕೆ ತಿರುಗಿ ನೋಡುವಂತೆ ಮಾಡುವಂತದ್ದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ದೇವರ ಮಕ್ಕಳು ಅಂತ ಒಂದು ನೈಜ ಸ್ಥಿತಿಗೆ ಹಿಂದಕ್ಕೆ ಬರಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದ. ಪ್ರತಿದಿನ ನಾವು ಬರುವಾಗ ಆ ಸಮಯಕ್ಕಾಗಿ ಹಂಬಲ ನಮ್ಮಲ್ಲಿ ಇರಬೇಕಾಗ್ತದೆ. ಆ ಸಮಯಕ್ಕಾಗಿ ಪೂರ್ವ ಸಿದ್ಧತೆ ನಮಗೆ ಬೇಕಾಗ್ತದೆ. ಆ ಸಮಯಕ್ಕಾಗಿ ದೇವರಲ್ಲಿ ಇರಬೇಕಾದಂತ ನಿಷ್ಠೆಯನ್ನ ನಾವು ಯಥಾರ್ಥವಾಗಿ ಹೊಂದಿಕೊಂಡು ಅನುಭವಿಸಬೇಕಾಗ್ತದೆ. ನಮ್ಮ ಪ್ರಾರ್ಥನೆಯಲ್ಲಿ ಇವೆಲ್ಲವುಗಳನ್ನ ದೇವರು ಗಮನಕ್ಕೆ ತರುವಂತನಾಗಿದ್ದ. ದೇವರ ಸನ್ನಿಧಾನಕ್ಕೆ ಬರುವುದಕ್ಕಿಂತ ಮೊದಲೇ ಇವತ್ತು ನನ್ನ ಪ್ರಾರ್ಥನೆ ಏನು, ಯಾವ ವಿಷಯಕ್ಕಾಗಿ, ಯಾವ ದಿನಕ್ಕಾಗಿ, ಯಾವ ಸಮಸ್ಯೆಗಾಗಿ, ಯಾವ ಕಷ್ಟಗಳಿಗಾಗಿ, ಯಾರ ಹಿತಕ್ಕಾಗಿ, ಮೊದಲೇ ನಮ್ಮ ಜೀವಿತದಲ್ಲಿ, ನಮ್ಮ ದಿನದಲ್ಲಿ ಅವುಗಳನ್ನು ನಾವು ನಿಖರವಾಗಿ ಖಚಿತಪಡಿಸಿಕೊಂಡು ದೇವರ ಮುಂದೆ ತರಬೇಕಾಗ್ತದೆ. ಮತ್ತು ನನ್ನ ಪ್ರಾರ್ಥನೆಯನ್ನು ಕೇಳುವಂತ ದೇವರು ನನಗೆ ಸದುತ್ತರವನ್ನು ಕೊಡಬೇಕಾದ್ರೆ ಈ ದಿನ ನನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಾನು ದೇವರಿಗೆ ನಿಷ್ಠೆಯುಳ್ಳವನಾಗಿ ನಡೆದುಕೊಳ್ಳಬೇಕಾಗಿದೆ ಅನ್ನೋದನ್ನು ನಾನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನನ್ನ ಪ್ರಾರ್ಥನೆಗೆ ಉತ್ತರ ಇಲ್ಲಿ ನನ್ನ ಈ ಜೀವಿತದಲ್ಲಿ ನನ್ನ ಪ್ರಾರ್ಥನೆಗೆ ಉತ್ತರ. ನನ್ನ ಪ್ರಾರ್ಥನೆ ಕೊಡುವುದರ ಮುಖಾಂತರವಾಗಿ ದೇವರು ಈ ಲೋಕಕ್ಕೆ ಉತ್ತರ ಕೊಡುವಂತನಾಗಿದ್ದಾನೆ. ಈ ಲೋಕವೇ ತನ್ನ ಕಡೆಗೆ ತಿರುಗಿ ಮಾಡುವಂತೆ ಮಾಡುವಂತ. ಯಾಕೆ ಮಾತನ್ನ ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ಅಂತ ಅದ್ಭುತ ಕಾರ್ಯಗಳು ನಡೆಯುವುದು ಅವಶ್ಯವಿದೆ. ಈ ಲೋಕವನ್ನ ದೃಷ್ಟಿ ನೋಡಿದಾಗ ಲೋಕವು ಬಹಳ ವೇಗದಿಂದ ಮುಂದೆ ಸಾಗಿದೆ ನಾಶನಕ್ಕೆ. ಆದರೆ ದೇವರು ಈ ಲೋಕದಲ್ಲಿರುವಂತ ತನ್ನ ಜನರನ್ನ ನಾಶವಾಗುವುದಕ್ಕೆ ತಾನು ಒಪ್ಪಿಸುವುದು ಇಷ್ಟವಿಲ್ಲದೆ ಇರುವುದರಿಂದ ಈ ಲೋಕದಲ್ಲಿ ತನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ಈ ಲೋಕದ ಜನರ ದಿಕ್ಕನ್ನ ಬದಲಾಯಿಸಿ ಅವ್ರ ಹಿಂದಕ್ಕೆ ನೋಡುವ ಹಾಗೆ ನಾವು ಮಾಡಬೇಕಾಗಿ. ಅದು ನನ್ನ ಮತ್ತು ನಿಮ್ಮ ಪ್ರಾರ್ಥನೆಯಿಂದ ಆಗಬೇಕಾಗಿ. ಅದು ಆಗುತ್ತದೆ ಒಂದು ವೇಳೆ ನಾವು ಹಿಜ್ಕೀಯನ ಹಾಗೆ ದೇವರಲ್ಲಿ ನಿಷ್ಠೆಯುಳ್ಳವರಾಗಿ ದಾವೀದನ ಯೆಹೋವನ ಆಜ್ಞೆಗಳನ್ನ ಕೈಕೊಂಡು ನಡೆದು ದೇವರನ್ನ ಘನಪಡಿಸಿ ಯಥಾರ್ಥವಾಗಿ ದೇವರ ಚಿತ್ತಾನುಸಾರವಾಗಿ ಜೀವಿಸುವಂತಹ ಪ್ರಯತ್ನವನ್ನ ಮಾಡುತ್ತಾ ಅಂತ ಜೀವಿತವನ್ನು ನಮ್ಮದಾಗಿಸಿಕೊಂಡು ದೇವರಿಗಾಗಿ ಕೊಟ್ಟುವಂತ ಈ ಸಮಯವನ್ನ ಈ ಲೋಕದಲ್ಲಿ ದೇವರ ಮಹಿಮೆಗಾಗಿ ಉಪಯೋಗಿಸಲು ಪ್ರಯಾಸ ಪಡುವಾಗ, ಅಂತ ಪ್ರಯಾಸದ ಜೀವಿತವನ್ನ ಆರಿಸಿಕೊಳ್ಳುವಾಗ, ಅದಕ್ಕಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ, ನಮ್ಮನ್ನ ನಾವು ದೇವರಿಗೆ ಸಮರ್ಪಿಸುವಾಗ ಇಂಥ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಾವು ಮಾಡಬಹುದು. ನಮ್ಮ ಜೀವಿತದಲ್ಲಿ ನಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿ ದೇವರು ಮಾಡುವಂತ ಇಡೀ ಜಗತ್ತೇ ತನ್ನ ಕಡೆಗೆ ಹಿಂದಕ್ಕೆ ತಿರುಗಿ ನೋಡುವಂತೆ ಮಾಡುವಂತ ಜಗತ್ತು ದೇವರನ್ನ ಬಿಟ್ಟು ಬಿಟ್ಟಿದ್ದಾರೆ, ಸಂಪೂರ್ಣವಾಗಿ ತೊರೆದು ಬಿಟ್ಟಿದೆ, ದೇವರನ್ನ ಮರೆತು ಬಿಟ್ಟಿದೆ, ಸಂಪೂರ್ಣವಾಗಿ ನಾಶನಕ್ಕೆ ಬೇಕಾದಂತ ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ತಮಗೆ ಬೇಕಾದಂತ ರೀತಿಯಲ್ಲಿ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಂಡು ಬಿಟ್ಟಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಜಗತ್ತನ್ನ ರಕ್ಷಿಸುವುದಕ್ಕೋಸ್ಕರ ದೇವರು ಹೋರಾಟ ಮಾಡುವಂತ ಮುಂದೆ ಹೋಗುತ್ತಿರುವ ಈ ಜಗತ್ತನ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿ
ದೇವರ ಪರಿಶುದ್ಧವಾದಂತ ರಕ್ತದ ಬಳಿ ಯೇಸು ಕ್ರಿಸ್ತನು ಕಲ್ವಾರಿ ಶಿಲೆಯ ಮೇಲೆ ಸುರಿಸಿದಂತ ಆ ಕ್ರೂಜೆಯ ಅಡಿದಾವರುಗಳಿಗೆ ಈ ಭೂಮಿ ಮೇಲೆ ಬದುಕುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳನ್ನ ಹಿಂದಕ್ಕೆ ಕರ್ಕೊಂಡು ಮಾನವನ ಜೀವಿತ ಮಿತಿ ಮೀರಿ ಅಟ್ಟಹಾಸದಲ್ಲಿ ಸಾಗುತ್ತದೆ. ಅದಕ್ಕೆ ಕಾರಣ ಇಂದಿನ ದಿನಮಾನಗಳಲ್ಲಿ ಲೋಕದಲ್ಲಿ ನಡೀತಿರುವಂತ ಘಟನೆಗಳೇ ನಮ್ಮ ಎದುರಿಗಿವೆ. ಅವರನ್ನ ಯಾರು ತಡೆಯುತ್ತಿಲ್ಲ. ಎಂತ ಘೋರ ಅಪರಾಧಗಳನ್ನ ಮಾಡಿದ್ರು, ಎಂತ ಪಾಪಗಳನ್ನ ಮಾಡಿದ್ರು, ಎಂತ ಕಠಿಣವಾದಂತ ರೀತಿಯಲ್ಲಿ ಒಬ್ಬರಿಗೊಬ್ಬರು ನಡ್ಕೊಂಡ್ರು, ಒಬ್ಬರನ್ನೊಬ್ಬರು ಹರಕೊಂಡು ತಿಂದ್ರು, ಘೋರ ಕೃತ್ಯಗಳನ್ನ ಮಾಡಿದ್ರು, ಎಲ್ಲಾ ರೀತಿಯಂತ ನೋವು, ಹಿಂಸೆ, ಸಂಕಟಗಳನ್ನ ಜನರಿಂದ ತುಂಬಿಸಿದರು, ಬಡವನ ರಕ್ತವನ್ನ ಹೀರುತ್ತಿದ್ರು. ಅದನ್ನ ಯಾರು ತಡೆಯುತ್ತಿಲ್ಲ. ಕಾರಣ ಅಷ್ಟು ಮಿತಿ ಮೀರಿ ದಾಟಿ ಹೋಗಿದೆ. ದೇವರ ಮಹಾಕೋಪದ ದಿನಕ್ಕೆ ಈ ಲೋಕದಲ್ಲಿರ್ತಕ್ಕಂಥ ಜನರು ಸಿದ್ಧವಾಗುತ್ತಾರೆ. ಆದ್ರೆ ಈ ಬೆಳಗಿನ ಜಾವದಲ್ಲಿ ನಾನು ಮತ್ತು ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸ್ತಾ ಇದ್ದೇವೆ. ಇದಕ್ಕೆ ಕಾರಣ ದೇವರು ಎಲ್ಲೋ ಒಂದು ಕಡೆ ಈ ಜಗತ್ತನ್ನ ತನ್ನ ಕಡೆಗೆ ಹಿಂತಿರುಗಿ ಬರುವಂತೆ ಮಾಡುವಂತ ಪ್ರಯತ್ನದಲ್ಲಿ ನಮ್ಮನ್ನು ಉಪಯೋಗಿಸುವಂತಾಗಿದ್ದಾರೆ. ನಾವು ಆ ಕಾರ್ಯವನ್ನ ಮಾಡಲು ಸಾಧ್ಯ. ದೇವರು ನಮ್ಮಿಂದ ಎದುರು ನೋಡುತ್ತಿರುವಂತ ಅಂತ ಅದ್ಭುತವಾದ ಕಾರ್ಯವನ್ನ ಮಾಡಲು ಸಾಧ್ಯ. ನಮ್ಮ ಪ್ರಾರ್ಥನೆಯಿಂದ ಅಂತ ಅದ್ಭುತ ಕಾರ್ಯವನ್ನ ದೇವರು ಮಾಡ್ಲಿಕ್ಕೆ ಸಾಧ್ಯ. ಅಂತ ಅದ್ಭುತ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ, ನಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿ ಮಾಡಬೇಕಾದ್ರೆ ಹಿಜ್ಕೀಯನ ಹಾಗೆ, ದಾವೀದನಂತೆ ಯಥಾರ್ಥವಾಗಿ, ಪ್ರಾಮಾಣಿಕವಾಗಿ ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆದು ದೇವರನ್ನ ಘನಪಡಿಸುವಂತ ಜೀವಿತ ನಮ್ಮದಾಗಿತ್ತು. ನಾವು ಮೊಣಕಾಲು ಪ್ರಾರ್ಥನೆ ಮಾಡುವಾಗ ನಮಗಾಗಿ ಮಾತ್ರವಲ್ಲ, ನಮ್ಮ ಕುಟುಂಬದವರಿಗೆ ಮಾತ್ರವಲ್ಲ, ನಮ್ಮ ಸಂಬಂಧಿಕರಿಗಾಗಿ ಮಾತ್ರವಲ್ಲ, ನಮ್ಮ ಸಂಪರ್ಕದಲ್ಲಿರ್ತಕ್ಕಂಥ ಜನರಿಗೆ ಮಾತ್ರವಲ್ಲ, ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಹಿತಕ್ಕಾಗಿ ನಾವು ಮಾಡಬೇಕಾದ ಪ್ರಾರ್ಥನೆಯನ್ನ ದೇವರು ನಮಗೆ ಕಲಿಸ್ತಾನೆ. ಮತ್ತು ನಾವು ಮಾಡಿದಂತ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡ್ತಾನೆ. ಮತ್ತು ಆತನು ಕೊಡುವಂತ ಸದುತ್ತರವು ಇಡೀ ಜಗತ್ತೇ ಆತನ ಕಡೆಗೆ ಹಿಂದಕ್ಕೆ ತಿರುಗಿ ನೋಡುವಾಗೆ ಮಾಡುವಂತಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಕರ್ತನ ದೇವರು ನಮ್ಮನ್ನ ಎಚ್ಚರಪಡಿಸುವಂತನಾಗಿದ್ದಾರೆ. ಅಂತ ಪ್ರಾರ್ಥನೆ ನಮ್ಮದಾಗಿ, ಅಂತ ಅದ್ಭುತ ಕಾರ್ಯ ದೇವರ ಘನತೆಗಾಗಿ ಭೂಮಿ ಮೇಲೆ ನಡೆಯಬೇಕಾಗಿದೆ. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳು ನೆರವೇರುವಾಗ ನಾವು ಇನ್ನಷ್ಟು ತೃಪ್ತಿಯಿಂದ, ನಂಬಿಕೆಯಿಂದ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕಾಗಿದೆ. ಅವುಗಳು ನಮ್ಮನ್ನ ಇನ್ನಷ್ಟು ದೇವರ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಬಲಪಡಿಸುತ್ತಾ ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಕ್ಕೆ ಅದು ನಮಗೆ ಸಾಕ್ಷಿಯಾಗುತ್ತಾ ಮತ್ತು ನಮ್ಮ ಪ್ರಾರ್ಥನೆ ಕೇಳುವಂತ ದೇವರಿಗೆ ಇನ್ನಷ್ಟು ನಿಷ್ಠೆಯಿಂದ ನಂಬಿಕಸ್ಥರಾಗಿ ಬದುಕುವುದಕ್ಕೆ ನಮಗೆ ಶಕ್ತಿಯನ್ನು ಕೊಡುವಂತ. ಆದ್ರಿಂದ ಈ ಸಮಯದಲ್ಲಿ ಅನೇಕ ಪ್ರಾರ್ಥನೆಗಳನ್ನ ನಾವು ದೇವರ ಮುಂದೆ ಇಡುವಂತವರಾಗಿದ್ದೇವೆ ಮತ್ತು ಅವುಗಳಿಗೆ ಸದುತ್ತರವನ್ನು ಪಡ್ಕೊಂಡಿದ್ದೇವೆ. ಹಾಗೆ ಇನ್ನೂ ಅನೇಕ ವಿಷಯಗಳಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡಬೇಕಾಗಿದೆ ಮತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಭೂಮಿ ಮೇಲೆ ನಡೆಯುತ್ತಿರುವಂತಹ ಒಂದೊಂದು ಕಾರ್ಯಗಳನ್ನ ನಾವು ನೆನೆಸಿಕೊಂಡು ನಾಶವಾಗುತ್ತಿರುವಂತಹ ಪ್ರತಿಯೊಬ್ಬ ಮಾನವನ ಹಿತಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮ ದೇಶಕ್ಕಾಗಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗಾಗಿ, ಸರ್ಕಾರಕ್ಕಾಗಿ, ನಾಯಕತ್ವಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮ ದೇಶದಲ್ಲಿರ್ತಕ್ಕಂಥ ದುಸ್ಥಿತಿಗಾಗಿ, ಮುಂದಾಗಬಹುದಾದಂತ ಅನಾಹುತಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಇವತ್ತು ನಾವು ಸುರಕ್ಷಿತವಾಗಿದ್ದೇವೆ. ದೇವರು ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಆದ್ರೆ ದೇವರು ಒಂದು ವೇಳೆ ಮನುಷ್ಯನನ್ನ ಅವನ ಹಿಡಿತಕ್ಕೆ ಬಿಟ್ಟುಬಿಟ್ರೆ ಈ ಭೂಮಿ ಮೇಲೆ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ದೇವ ಜನರಾದಂತ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ. ಆದುದರಿಂದ ದೇವರ ಜನಾಂಗದ ಸುರಕ್ಷತೆಗಾಗಿ, ದೇವರ ಸೇವೆಗಾಗಿ, ದೇವರ ಬರೋಣಕ್ಕಾಗಿ, ಮಾನವರ ಹಿತಕ್ಕಾಗಿ, ಬಡತನದ ನಿರ್ಮೂಲನಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ನಾವು ಅನೇಕ ದಿವಸಗಳಿಂದ ಮಳೆಗೋಸ್ಕರ ಪ್ರಾರ್ಥನೆ ಮಾಡಿ ದೇವರು ಇವಾಗ ಹೆಚ್ಚಿನ ರೀತಿಯಲ್ಲಿ ತನ್ನ ಕೃಪೆಯಿಂದ ಮಳೆಯನ್ನು ಅನುಗ್ರಹಿಸಿದ್ದಾನೆ. ಇದು ನಮ್ಮ ಪ್ರಾರ್ಥನೆಗೆ ದೇವರು ಕೊಟ್ಟಂತ ಸದ್ಭುತ.
ಅನೇಕರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ನಮಗರಿವಿಲ್ಲದೆ ದೇವರು ತನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೀಗೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ನಂಬಿಕಸ್ಥರಾಗಿ ನಡ್ಕೊಳ್ಳುತ್ತಾ ದೇವರಿಂದ ಸದುತ್ತರವನ್ನು ಹೊಂದುತ್ತಾ ಈ ಭೂಮಿ ಮೇಲೆ ನಮ್ಮ ಪೂರ್ವಿಕರು ಮಾಡಿದಂತ ಉನ್ನತವಾದಂತ ಅದ್ಭುತವಾದಂತ ಕಾರ್ಯಗಳನ್ನ ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ದೇವರು ಮಾಡಲಿಕ್ಕೆ ಸಾಧ್ಯವಿರುವುದರಿಂದ ಅಂತ ನಿಷ್ಠೆಯಿಂದ, ಅಂತ ಭಕ್ತಿಯಿಂದ ಯಥಾರ್ಥವಾದಂತ ಜೀವಿತವನ್ನ ಜೀವಿಸುವುದರ ಮುಖಾಂತರವಾಗಿ ದೇವರನ್ನ ನಮ್ಮ ಪ್ರಾರ್ಥನೆಯಲ್ಲಿ ತನ್ನ ಮಹಿಮೆಗಾಗಿ ಈ ಭೂಮಿ ಮೇಲೆ ಕಾರ್ಯ ಮಾಡುವಂತೆ ನಮ್ಮ ಪ್ರಾರ್ಥನೆಗಳು ಆತನ ಸನ್ನಿಧಾನಕ್ಕೆ ಮುಟ್ಲಿಕ್ಕಾಗುವಂತೆ ದೇವರ ಆತ್ಮನು ನಮ್ಮನ್ನು ಉಪಯೋಗಿಸಲಿ, ನಮ್ಮನ್ನು ನಡೆಸಲಿ, ಬಲಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಈ ಕೊನೆ ಕಾಲದಲ್ಲಿ ಅಂತ ಪ್ರಾರ್ಥನಾ ವೀರರು ದೇವರಿಗೆ ಬೇಕಾಗಿದ್ದಾರೆ. ಅಂತ ಪ್ರಾರ್ಥನೆ ವೀರರಾಗಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮ ಪ್ರಾರ್ಥನೆ ವ್ಯರ್ಥವಾಗದಂತೆ ದೇವರ ಚಿತ್ತಕ್ಕನುಸಾರವಾಗಿ ನಾವು ನಡೆದು ದೇವರ ಚಿತ್ತಕ್ಕನುಸಾರವಾದಂತ ಆಶೀರ್ವಾದಗಳು ಈ ಭೂಮಿಗೆ ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಒದಗಿ ಬಂದು ದೇವರ ಬರಣವು ಬೇಗನೆ ಆಗ್ಲಿಕ್ಕಾಗುವಂತೆ ಇವರು ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಧ್ಯದಲ್ಲಿ ಸಹೋದರಿ ಆನೆಯವರಿದ್ದಾರೆ, ಹಿರಿಯರಾದಂತ ಪ್ರೇಮ ಸಾರ್ ಇದ್ದವರೇ, ನೀವಿಬ್ರು ಕೂಡ ಪ್ರಾರ್ಥನೆ ಮಾಡಬೇಕೆಂಬುದಾಗಿತ್ತು. ಮೊದಲಿನ ಸಹೋದರಿ ಆನೆಯವರು, ನಂತರ ಹಿರಿಯರಾದಂತ ಪ್ರೇಮ ಸಾರ್. Uncle, let's pray. Our most loving, gracious, loving Heavenly Father, I thank you, Lord, for this wonderful time that you gave us to come before thy presence, to seek your blessings, your love, your Holy Spirit, the forgiveness of sin, Jesus. Thank you, Father, for all the blessings that you have done throughout this day. Thank you for this new day, a new blessing, a new life, a new breath that you have given. Yes, Lord, though we sin against thee, though we hurt you, cause you pain after pain, your love is so unconditional. Thank you for your mercy, for your grace, for your blessings. Thank you for giving us the Word of God, Bible. Thank you, Jesus, for giving your angels charge over us. Thank you, Father, for spreading out your loving wings to protect us and safeguard us under thy feathers. Thank you for all your blessings. Thank you for the wonderful rain that you've showered upon India, Lord Jesus. Thank you for showers of blessings. Thank you once again. We praise you, Father. Thank you, Jesus, for giving water for all the birds and the human beings, for all the animals around, all the trees and the plants. Thank you, Father, that they sing joy to you, Lord. Thank you, Father in heaven. Thank you, Jesus, Father. We all pray that you are like a wing that shelters your children, Father. Strong and protection, soft with grace. You're like a shield that encircles each and every one humanity on this earth each day, Father. They run free and you are there with them and their adventures, Lord Jesus. You're like a crown placed upon their heads, Lord, a symbol of sonship, of belonging, and of their adoption into your family, Lord Jesus. We place them, oh Father, for all the human beings, Father, Lord. You are a shield around each and every one, strong in love, heavy with power, Lord, shaped with hope and girded with truth, Lord Jesus. We will not fear of no evil, Lord, for you watch over us. You defend us and deliver us. This is the day, this is the hour, this is the moment we put trust in you, Father. We know, Lord Jesus, this is the day that the Lord had made. We will rejoice and be glad in it. Yes, Father, you are a fortress. The home has walls of love that are built on you, Father. You are on sanctuary, Lord. Our families rest in the grace laid out your words of truth, Father. You are our treasure. We hold one another in faith, hope, and joy that you have sent, oh Father. You are a leader. We kneel at your feet and find protection, goodness, and rest, Father. Thank you, Jesus, the light of God. Thank you, Lord, for surrounding us. Thank you for the love that enflows each and every one. Thank you for the power of protecting each and every one. Thank you, Jesus, for guiding our mind. Yes, Father, be with each and every people on this earth. Help them to be safe. We know we are safe under thy wings. We know that you are there to protect us, Father. May be a guard for those who need protection, Father. Guide for those who are on the path, Lord. The people are traveling.
They need you, Father in heaven. Help them to cross the river, cross the ocean, the floods and the rain, that you are there to heal them, to guide them, Father, because you are a giver, you are a mighty, mighty Lord. We hold your name, precious name, Jesus, Father. What a powerful Lord you are. What a powerful Jesus you are. What a powerful, mighty Savior you are, Father. Thank you, Jesus. We praise you for all the wonders that you have done in our life. We praise you and thank you for the endless chain of humanity, the generation that comes before us, Father, and the ones that follows us, Lord. Among them, all the people we love, Lord. Keep them safe, keep them healthy, empower them to make good decisions, Lord, that honors you, and help themselves to praise you and thank you for all the beautiful blessings, Lord Jesus. We come before thy presence. We continue to pray for calm, Lord Jesus. We continue to pray for all the people in this world. Guide them and protect them and take care of them, Lord Jesus. We pray for the safety of all the humans and animals on this path. Lord, hear our prayer. Thank you, Jesus. In precious name I pray. Amen. 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 Let us pray. Oh, gracious Heavenly Father, we thank you, my Lord, once again for giving us this wonderful opportunity, Lord, to come to your feet early in the morning hours, my Lord, to hear your voice and to hear your words, my Lord, through your faithful servant, Pastor M. Raju and his family. Lord, bless all the participants who have got on here, my Lord. Please be with them, lead them and guide them, my Lord. Lord, we thank you, my Lord, for being with us all these days. Every moment is yours, my Lord. We thank you for every moment that you have bestowed in our lives, my Lord. Lord, we thank you for your wonderful mercies. Lord, without you, we are nothing, my Lord. Though, Lord, we are not capable of anything yet, Lord. You are a merciful God, a loving God, and a living God, my Lord. Lord, we thank you for keeping us safe and away from harms and dangers. Lord, we thank you for keeping your angels individually for everybody and keeping them away from harms and dangers, my Lord. Lord, bless us, my Lord. As my Lord, your servant has, Lord, taken a burden to pray for the mankind on this earth, as the people are perishing, my Lord, and they have gone astray. They do not know, my Lord, what they're doing, but at last, finally, my Lord, they are suffering very much. Very no, my Lord, we are unable to see the miserable life of the people at the end. Lord, this is all nothing but just because of disobeying your commandments, my Lord. Lord, please be with us, my Lord. Have mercy on us, and please help us to obey your commandments and follow it, my Lord. Please help us to learn your words, know your words, my Lord. And Lord, please help us to make use of your words, to walk according to your words, my Lord. Lord, we thank you for this wonderful hour that we are spending with you, my Lord. Lord, bless us, my Lord. Especially I submit Pastor M. Raju and his family to your feet, my Lord. Please bless him abundantly, give him good health. Bless his children's daughter and grandchildren in a special way, my Lord. Lord, Father, we pray that you heard our prayer, my Lord, and a sufficient rainfall, at least for time being, my Lord, you poured on at Bangalore, my Lord. We thank you for that. Yes, my Lord. Thank you very much for everything, for being with us, my Lord. Lord, continue to bless us. Pray for rest of the family members of this program. Please be with them, guide them and lead them, my Lord. Fulfill their desires. Lord, give them good health, prosperity, and peace in their life, my Lord. Lord, especially I pray for the elections that's going on in Karnataka. As my Lord, the second phase of election is in some of the parts of Karnataka. Lord, please be with the voters, my Lord, and please see that
they choose the right leader, my Lord. You know, my Lord, who is better. So please enter into the minds of the voters and please see that they will choose the right leader, my Lord. Yes, Lord, you know who is better. So, Lord, please be with the voters and please see that no untoward incidents takes place, my Lord. The voting will be in peace. Because we see, my Lord, in many places, a lot of fights and galatas that being taken place, my Lord. They won't be in a proper manner of voting in the last hours in the remote places, as there is no protection sometimes, my Lord, in the place of voting. And in such places, many false votings are being taking place, my Lord. So please see that voting will be in a proper manner and nothing untoward incidents will take place. Especially be with the voters, my Lord, and also bless the people who are on the election duties, my Lord. Please be with them. Lord, bless this day, my Lord. I submit myself and my entire family members, especially Pastor M. Raju and his family, and all the participants to your mighty hands, my Lord. Lord, please help us to walk according to your words. Lord, others, or else, my Lord, we shall be no more. Lord, please be with us. Bless this program, my Lord. Help us to keep it continually live. Lord, bless servant who is running this program, my Lord. Please help us, my Lord, to share our shoulder to run this program. Pastor M. Raju. Yes, Lord, be with us. Bless this day. I submit once again myself and the entire congregation to your mighty hands, my Lord, and I pray in the precious name of Jesus Christ. Amen. ಆಮೆನ್ ಆಮೆನ್. ತುಂಬಾದ ಪ್ರಾರ್ಥನೆಗಾಗಿ ಹಿರಿಯರಾದಂತ ರೇಣು ಸಾರ್ ಅವ್ರಿಗೂ ಸಹೋದರಿ ಆನೆಯವ್ರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ತೀನಿ. Pastor, ಇವತ್ತು ಎಲೆಕ್ಷನ್ಸ್ ಇದೆ ಪಾಸ್ಟರ್ ಬೆಲ್ಗಾಮ್ ಅಲ್ಲಿ. ಹಾ. Yeah, so just pray for that election and for the entire program family. ಪ್ರಾರ್ಥನೆ ಮಾಡಿಕೊಳ್ಳೋಣ. Yes, Pastor. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ಸೇರಿಸಿ ಪ್ರಾರ್ಥಿಸಲಿಕ್ಕಾಗುವಂತೆ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ಬಲಪಡಿಸಲಿಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಅದ್ಭುತ ಸ್ವರೂಪನು ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಂತ ಪರಾಕ್ರಮಶಾಲಿಯಾದ ದೇವರು. ನಿನ್ನ ಪ್ರಾರ್ಥನೆಗಳನ್ನ, ನಿನ್ನ ಮಕ್ಕಳ ಪ್ರಾರ್ಥನೆಗಳನ್ನ ಕೇಳಿ ಸ್ವಾಮಿ ಅದ್ಭುತ ಕಾರ್ಯಗಳನ್ನ ಮಾಡುವಂತ ದೇವರು ನೀನಾಗಿದ್ದಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಳೆಗಾಗಿ ಸ್ತೋತ್ರ ಸ್ವಾಮಿ. ಜನ ಜೀವಿತ ಸಮಾಧಾನದಿಂದ ಜೀವಿಸ್ಲಿಕ್ಕಾಗುವಂತೆ ತೋರಿದ ಈ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲೆಲ್ಲಿ ಇಂತಹ ಉನ್ನತವಾದಂತ ಆಶೀರ್ವಾದಗಳಿಗಾಗಿ ಮೊಣಕಾಲೂರಿ ನಿನ್ನ ಮಕ್ಕಳು ಪ್ರಾರ್ಥಿಸುತ್ತಿದ್ದಾರೋ ಅಲ್ಲೆಲ್ಲಾ ಸ್ವಾಮಿ ನಿನ್ನ ವಿಶೇಷವಾದಂತ ಕರುಣೆಯನ್ನ ದಯೆಯನ್ನ ತೋರಿಸಿ ಎಲ್ಲರ ಪ್ರಾರ್ಥನೆಗಳನ್ನ ಲಾಲಿಸಿ ಸದುತ್ತರವನ್ನ ಅನುಗ್ರಹಿಸಿ ಸ್ವಾಮಿ ಜಗತ್ತು ನಿನ್ನ ಕಡೆಗೆ ಹಿಂದಕ್ಕೆ ತಿರುಗಿ ನೋಡುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಹಿಜ್ಕೀಯನ ಜೀವಿತದಲ್ಲಿ ನಿನ್ನ ಮಹತ್ಕಾರ್ಯವನ್ನ ಮಾಡಿದೆ ಸ್ವಾಮಿ. ಆತನನ್ನು ಸ್ವಸ್ಥ ಮಾಡುವುದು ಮಾತ್ರವಲ್ಲದೆ ಪರಲೋಕದಲ್ಲಿ ಇರ್ತಕ್ಕಂಥ ಆ ನಿನ್ನ ಚಿತ್ತವನ್ನ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಗ್ರಹಿಸಿಕೊಳ್ಳಲಿಕ್ಕಾಗುವಂತೆ ಆರೋಗ್ಯದಾಯಕನಾದ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಕಷ್ಟದಲ್ಲಿ, ತನ್ನ ಕಾಯಿಲೆಗಳಲ್ಲಿ, ತನಗಿರುವಂತ ಸಂಕಷ್ಟಗಳಲ್ಲಿ ನಿನ್ನ ಬಳಿಯಲ್ಲಿ ಮಾತ್ರ ಸಂಪೂರ್ಣವಾದ ಬಿಡುಗಡೆ ಉಂಟು ಎಂಬುದನ್ನ ಸ್ವಾಮಿ ತಿಳಿಸುವುದಕ್ಕಾಗಿ ನೀನು ಅಂತಹ ಮಹತ್ಕಾರ್ಯವನ್ನ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಭೂಮಿ ಮೇಲೆ ಎಂತಹ ಶೋಧನೆಗಳೇ ಬಂದರು,
ನಿನ್ನ ಮಕ್ಕಳ ಪರವಾಗಿ ನೀನಿದ್ದು ಯುದ್ಧ ಮಾಡಿ ಅವರಿಗೆ ಜಯವನ್ನು ತಂದು ಕೊಡುತ್ತೀ ಎಂಬುದಕ್ಕಾಗಿ ಯೆಹೋಶುವನ ಜೊತೆಯಲ್ಲಿದ್ದು ಸ್ವಾಮಿ ನೀನು ಒಂದು ದಿವಸ ಪೂರ್ತಿಯಾಗಿ ಸೂರ್ಯ ಚಂದ್ರರನ್ನ ಈ ಭೂಮಿ ಮೇಲೆ ಆಕಾಶದ ಮೇಲೆ ಸ್ವಾಮಿ ನೀನು ಸ್ಥಿರವಾಗಿ ಹಾಗೆ ನಿಲ್ಲಿಸಿದ್ದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಿನ್ನ ಮಕ್ಕಳ ಪ್ರಾರ್ಥನೆಯನ್ನ ಎಷ್ಟು ಬಲವಾಗಿ ಕರ್ತನೆ ನೀನು ಅದನ್ನ ಸ್ವಾಮಿ ನೀನು ಸ್ವೀಕಾರ ಮಾಡುತ್ತೀ ಎಂಬುದನ್ನ ನಮ್ಮ ಜೀವಿತದಲ್ಲಿ ತೋರಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯು ವ್ಯರ್ಥವಾಗುವುದಿಲ್ಲ, ಅದನ್ನ ನೀನು ತಿರಸ್ಕರಿಸುವುದಿಲ್ಲ ಮತ್ತು ಅವುಗಳನ್ನ ಕಡೆಗಣಿಸುವುದಿಲ್ಲ. ನಮ್ಮ ಪ್ರಾರ್ಥನೆ ಯಥಾರ್ಥವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವುದಾದರೆ ಅಷ್ಟೇ ಬಲವಾಗಿ ಶಕ್ತಿಯುತವಾಗಿ ನೀನು ಕಾರ್ಯ ಮಾಡುವಂತ ದೇವರಾಗಿದ್ದಿ. ನಿರಂತರವೂ ನಿನ್ನ ಚಿತ್ತವನ್ನ ನೆರವೇರಿಸಲು ಹಂಬಲಿಸುವಂತ ನಿನ್ನ ಮಕ್ಕಳ ಪ್ರಾರ್ಥನೆಗೆ ನಿನ್ನ ಸದುತ್ತರವನ್ನು ಕೊಡುವಂತ ದೇವರಾಗಿದೆ ಎಂಬುದನ್ನ ತಿಳಿಯಪಡಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದು ಸಣ್ಣ ಮಂದಿಯಾಗಿ ನಾವಿಲ್ಲಿ ಕೂಡಿ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮಿಂದ ಅಂತ ಮಹತ್ ಕಾರ್ಯಗಳು ನಡೀಲಿಕ್ಕೆ ನಾವು ಯೋಗ್ಯರಲ್ಲದೆ ಇದ್ದರೂ ಸ್ವಾಮಿ ಕರ್ತನೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ನಿನ್ನ ಮಗನಾದಂತ ಯೇಸು ಕ್ರಿಸ್ತನಲ್ಲಿ ಸ್ವಾಮಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆತನ ನಾಮದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡ್ಲಿಕ್ಕೆ ಯೋಗ್ಯವಾದ ಕಾರ್ಯಗಳನ್ನ ನಡೆಸಿರುವಂತ ನಿನ್ನ ಮಗನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮನ್ನೆಲ್ಲ ಕರ್ತನೆ ನಿನ್ನ ಮುದ್ದು ಮಗನನ್ನು ನೋಡು, ಆತನ ನಾಮದಲ್ಲಿ ಭರವಸೆ ಇಟ್ಟುವಂತ ನಿನ್ನ ಮಕ್ಕಳಾದ ನಮ್ಮ ಪ್ರಾರ್ಥನೆಯನ್ನು ಕೇಳು. ನಮ್ಮ ಹಿತಕ್ಕಾಗಿ, ಲೋಕದ ಹಿತಕ್ಕಾಗಿ ನೀನು ಸ್ವಾಮಿ ಅಂದು ನಮ್ಮ ಪೂರ್ವಿಕರ ಮಾತುಗಳನ್ನ ಕೇಳಿ ನಡೆಸಿದಂತ ಅದ್ಭುತ ಕಾರ್ಯಗಳನ್ನ ಇವತ್ತೂ ನಡೆಸಬೇಕಾಗಿ ಬೇಡ್ತೇವೆ ಸ್ವಾಮಿ. ಕರ್ತನೆ, ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ನಮ್ಮ ಪೂರ್ವಿಕರಂತೆ ಸ್ವಾಮಿ ನಾವು ದಾವೀದನ ಮಾರ್ಗದಲ್ಲಿ ನಡೆದು ಸ್ವಾಮಿ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ನಿನ್ನನ್ನು ಸೇವಿಸಿ ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಡೆದು ಈ ಭೂಮಿ ಮೇಲೆ ಸ್ವಾಮಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಈ ಭೂಮಿ ಮೇಲೆ ಸೂರ್ಯ ಚಂದ್ರರಾಗಿ ಸಾಕ್ಷಿಗಳಾಗಿರುವಂತೆ ಕೃಪೆ ತೋರು. ನಮ್ಮ ವೈಯಕ್ತಿಕವಾದ ಬದುಕು, ನಮ್ಮ ಜೀವಿತ, ನಮಗೆ ಬೇಕಾದಂತ ಎಲ್ಲಾ ಕೃಪೆ ಆಶೀರ್ವಾದಗಳನ್ನ ಪರಲೋಕದಿಂದ ನೀನೇ ನಿಯಮಿಸು, ನೀನೇ ಒದಗಿಸಿಕೊಡು. ನೀನೇ ಸ್ವಾಮಿ ಎಲ್ಲಾ ರೀತಿಯಲ್ಲಿ ನಮ್ಮನ್ನ ಪರಾಮರಿಸಿ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸ್ಕೋ ಸ್ವಾಮಿ. ಈ ಲೋಕವು ನಿನ್ನನ್ನ ತೊರೆದಿದೆ ಸ್ವಾಮಿ. ಆದುದರಿಂದ ಇವತ್ತು ನಮ್ಮ ಕಣ್ಣು ಮುಂದೆ ಇಂಥ ಘೋರವಾದಂತ ಅನ್ಯಾಯ ಕೃತ್ಯಗಳು ನಡೆಯುತ್ತಾ ಇವೆ ಸ್ವಾಮಿ. ಇವುಗಳನ್ನೆಲ್ಲ ನಿನ್ನ ಮಕ್ಕಳಾದ ನಾವು ನೋಡಬೇಕಾಗಿದೆ ಮತ್ತು ಹೃದಯದಲ್ಲಿ ಸ್ವಾಮಿ ಕರ್ತನೆ ನಾವು ಕರೆಕರೆಯನ್ನು ಹಿಂಸೆಯನ್ನು ಅನುಭವಿಸಬೇಕಾಗಿದೆ ಕರ್ತನೆ. ನಿನ್ನ ಕೃಪೆಯಲ್ಲಿ ಕರ್ತನೆ, ನಿನ್ನ ಮಕ್ಕಳಾದ ನಮ್ಮ ನಿಮಿತ್ತ ನಮ್ಮ ಹಿತಕ್ಕಾಗಿ ಸ್ವಾಮಿ ನೀನು ಕಾರ್ಯ ಮಾಡು. ಇಂಥ ಘೋರವಾದಂತ ಸಂಕಟದಿಂದ ಈ ಮನುಕುಲವನ್ನ ಬಿಡುಗಡೆ ಮಾಡು ಸ್ವಾಮಿ. ಕರ್ತನೆ, ಅನೇಕರು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಡತನಗಳಲ್ಲಿ, ಸಂಕಟಗಳಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಕುಟುಂಬಗಳ ಒಡೆದು ಹೋದಂತ ಚಿಂತಾ ಭಾರದಲ್ಲಿ ಸ್ವಾಮಿ ಬಂಧಿಸಲ್ಪಟ್ಟಿದ್ದಾರೆ. ಈ ಲೋಕದಲ್ಲಿ ಕರ್ತನೆ ಯಾತನೆ ಪಡುತ್ತಿದ್ದಾರೆ. ನಿನ್ನ ಕೃಪೆಯಲ್ಲಿ ಸ್ವಾಮಿ ಅಂತ ಮಕ್ಕಳನ್ನು ಸಂಧಿಸು. ಅಂಥವರಿಗಾಗಿ ನಿನ್ನ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡು. ಅವರ ಜೀವಮಾನದಲ್ಲಿ ನಿನ್ನ ಕಡೆಗೆ ಹಿಂದಕ್ಕೆ ತಿರುಗಿ ನೋಡುವಂತ ಒಂದು ಅವಕಾಶವನ್ನು ಕೊಡು. ನಿನ್ನ ಕೃಷಿಯ ಬಳಿಗೆ ಓಡಿ ಬರುವಂತ ಕೃಪೆಯನ್ನು ದಯಪಾಲಿಸು. ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ತಮ್ಮ ಹೃದಯವನ್ನ ಬಿಚ್ಚಿ ನಿನ್ನ ಮೇಲೆ ನಂಬಿಕೆ ಇಟ್ಟು ತಮ್ಮ ಮೊರೆಯನ್ನ ಸ್ವಾಮಿ ನಿನಗೆ ಕೇಳುವಂತೆ ಪ್ರಾರ್ಥಿಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅನ್ನೆಲ್ಲ ಪ್ರಾರ್ಥನೆಯನ್ನು ಲಾಲಿಸಿದಂತ ದೇವರು, ದಾನಿಯೇಲನ ಪ್ರಾರ್ಥನೆಯನ್ನು ಲಾಲಿಸಿದಂತ ದೇವರು, ಪೌಲ, ಶೀಲರ, ಪೇತ್ರರ ಪ್ರಾರ್ಥನೆಗಳನ್ನ ಲಾಲಿಸಿದಂತ ದೇವರು ನಿನ್ನ ಮಕ್ಕಳ ಪ್ರಾರ್ಥನೆಯನ್ನ ಲಾಲಿಸಿ ಸದುತ್ತರವನ್ನ ದಯಪಾಲಿಸಬೇಕೆಂದ ಬೇಡ್ತೇನೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ದೇಶದ ಸುರಕ್ಷತೆಗಾಗಿ, ನಮ್ಮ ದೇಶದಲ್ಲಿ ನಿನ್ನ ಸೇವೆ ನಡೆಯುವುದಕ್ಕಾಗಿ, ನಿನ್ನ ರಾಜ್ಯವು ಸಿದ್ಧಿಗೆ ಬರುವುದಕ್ಕಾಗಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಾಗಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಇಂದು ಅನೇಕ ಕಡೆ ಮತದಾನಗಳು ನಡೀತಿರುವುದರಿಂದ ನೀನು ಪ್ರತಿಯೊಂದು ಮತಗಟ್ಟೆಯಲ್ಲಿ ನಿನ್ನ ದೂತನ್ನ ಕಳಿಸಿಕೊಟ್ಟು ಸ್ವಾಮಿ ನಮ್ಮ ದೇಶದ ಇತಿಹಾಸವನ್ನ ಬದಲಾಯಿಸಬೇಕೆಂದ ಬೇಡ್ತೇನೆ ಸ್ವಾಮಿ. ನಿನ್ನ ನಾಮದ ಘನತೆಗಾಗಿ, ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ, ಈ ಲೋಕದಲ್ಲಿ ಪಾಪದ ನಿವಾರಣೆಗಾಗಿ, ಮಾನವನ ರಕ್ಷಣೆಗಾಗಿ, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ನಿತ್ಯ ಜೀವದ ಬಾಧ್ಯತೆಗಾಗಿ ಸ್ವಾಮಿ ನೀನು ಕಾರ್ಯ ಮಾಡಬೇಕೆಂತ ಬೇಡ್ತೇನೆ ಸ್ವಾಮಿ. ಕೃಪೆ ತೋರಪ್ಪ. ಈ ದಿನ ವಿಶೇಷವಾಗಿ ರಕ್ಷಣೆಯನ್ನ ದಯಪಾಲಿಸಿಕೊಡು. ನೀನು ಕೊಡುವಂತ ತೀರ್ಮಾನ ನಮ್ಮ ದೇಶದ ನಾಯಕತ್ವದ ಮೇಲೆಯೂ ಪ್ರತಿಯೊಬ್ಬ ಪ್ರಜೆಗಳ ಮೇಲೆಯೂ ಪರಿಣಾಮ ಬೀರುವುದರಿಂದ ಸ್ವಾಮಿ
ನಿನ್ನ ಪ್ರಸನ್ನತೆ ವಿಶೇಷವಾಗಿ ಈ ದಿನದ ಎಲ್ಲಾ ನಮ್ಮ ಭಾರತ ದೇಶದಲ್ಲಿ ನಡೆಯುವಂತ ಈ ಒಂದು ಚುನಾವಣೆಯ ಸಮಯದಲ್ಲಿ ಸ್ವಾಮಿ ನಿನ್ನ ಕೃಪೆಯಿಂದ ನಡೆಸಲ್ಪಡಲಿ ಅಂತ ಕೇಳ್ತೀನಿ ಸ್ವಾಮಿ. ಎಲ್ಲರೂ ನಿನ್ನ ಆತ್ಮನು ಉಪಯೋಗಿಸಿ ಉತ್ತಮವಾದದ್ದನ್ನು ಆರಿಸಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಕರ್ತನ ಕೃಪೆ ನಮ್ಮ ಮೇಲಿರಲಿ. ಕೊಟ್ಟಂತ ಮಳೆಗಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಿನ ಮಳೆಯನ್ನ ದಯಪಾಲಿಸಿಕೊಡು, ಉತ್ತಮವಾದ ಬೆಳೆಯನ್ನ ದಯಪಾಲಿಸಿಕೊಡು. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವಂತ ಆಹಾರ ಧಾನ್ಯದ ಬೆಳೆಗಳು ಕಡಿಮೆಯಾಗುವಂತೆ, ಜನ ಸಾಮಾನ್ಯರು ನೆಮ್ಮದಿಯಿಂದ ಬದುಕುವಂತೆ, ಬಡತನಗಳು ತೆಗೆದು ಹಾಕಲ್ಪಟ್ಟು ಬಡವರು ಸಹ ನೆಮ್ಮದಿಯಿಂದ ಅನ್ನ ತಿಂದು ನಿನ್ನನ್ನು ಕೊಂಡಾಡಿ ಆರೋಗ್ಯದಿಂದ ನಿನ್ನನ್ನು ಸ್ತುತಿಸಿ ಸಂತೋಷದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ತಲೆಬಾಗಿ ಬಂದಿರುವಂತ ಎಲ್ಲಾ ನಿನ್ನ ಭಕ್ತರನ್ನ ಅಷ್ಟಪಡಿಸ್ತೇನೆ. ವಿಶೇಷವಾಗಿ ಹಿರಿಯರಂತ ಪ್ರೇಮ ಸಾರವನ್ನ ಕುಟುಂಬ ಮಕ್ಕಳನ್ನ ಆಶ್ವಸಿಸು. ಅವ್ರಿಗೆ ಬೇಕಾದ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷಿತ ಕೊಡು, ಸುಕ್ಷೇಮ ಕೊಡು. ಅವರೆಲ್ಲ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತಮ ದಯಪಾಲಿಸಪ್ಪ. ವಿಶೇಷವಾಗಿ ಸಹೋದರಿ ಆನೆಯವರನ್ನ ಮನೆಯಲ್ಲಿರ್ತಕ್ಕಂತ ತಾಯಿ ಹಾಗೂ ಅವ್ರ ಯಜಮಾನರನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ಬಲಪಡಿಸು, ಆಧರಿಸು, ಪರಾಮರಿಸು. ನಿನ್ನ ಸೇವೆಯಲ್ಲಿ ಇನ್ನಷ್ಟು ಆಸಕ್ತಿ ಉಳ್ಳವರಾಗಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸಿ ನಿನ್ನ ಭರಣಕ್ಕಾಗಿ ದುಡಿಯುವಂತ ಸಾಮರ್ಥ್ಯವನ್ನು ಕೃಪೆಯನ್ನು ಅವರಿಗೆ ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸ್ಕೊಳ್ತಾನೆ. ಹಿರಿಯರಾದಂತ ಇವಳಿ ನಮ್ಮವ್ರನ್ನ ಆಶ್ರಯಿಸು, ಆರೋಗ್ಯದ ತಿಳಿಸು, ಆಯುಷನ್ನು ಆರೋಗ್ಯವನ್ನು ಕೊಟ್ಟು ಕುಟುಂಬ ಮಕ್ಕಳ ಜೊತೆಗೆ ಸಂತೋಷ ಸಮಾಧಾನದಿಂದ ನೆಮ್ಮದಿಯಿಂದ ನಿನ್ನನ್ನು ಸೇವಿಸುವಂತೆ, ನಿನ್ನ ಆರಾಧಿಸುವಂತೆ, ಬಲವಾದ ಪ್ರಾರ್ಥನೆಯಿಂದ ನಿನ್ನನ್ನು ಘನಪಡಿಸುವಂತೆ, ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಸ್ವಾಮಿ ಎದುರು ನೋಡುವಂತೆ ಕಾರ್ಯ ಮಾಡುತ್ತಾರೆ. ನಿನ್ನ ಸೇವಕನಾದ ನನ್ನ ಹಾಗೂ ಮಾಡುವಂತ ಸೇವೆಯನ್ನು ಕುಟುಂಬ ಮಕ್ಕಳನ್ನು ನಷ್ಟಪಡಿಸ್ತೇನೆ. ಹಿರಿಯಂತ ಲೋಕೇಶ್ ಅವರನ್ನು ಅವ್ರ ಕುಟುಂಬ ಮಕ್ಕಳನ್ನ ನಷ್ಟಪಡಿಸ್ತೇನೆ. ಸಹೋದರಿ ರಾಜೇಶ್ವರಿ ಅವರನ್ನು ಅವರ ಕುಟುಂಬ ಮಕ್ಕಳನ್ನ ನಷ್ಟಪಡಿಸ್ತೇನೆ. ನಮ್ಮೆಲ್ಲರನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಘನವುಳ್ಳ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಸಹೋದರ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥನೆ. ಅವರಿಗಾಗಿ ನೀನು ಕಾರ್ಯ ಮಾಡಪ್ಪ. ಅವರ ಕೊರತೆಯನ್ನು ನೀಗಿಸು, ಸಮಾಧಾನದ ಸ್ಥಿತಿಗೆ ತಂದು ನೆಮ್ಮದಿಯ ಬದುಕನ್ನು ಕೊಟ್ಟು ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯ ಕೊಡು. ಈ ದಿನಕ್ಕಾಗಿ ಸ್ತೋತ್ರ. ಪ್ರತಿದಿನವೂ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಪರಿಶುದ್ಧವಾದಂತ ಅಂಗಳದಲ್ಲಿ ಬಂದು ಸೇರಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೀಗೆ ನಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸು, ಅಭಿವೃದ್ಧಿಪಡಿಸು, ಸ್ಥಿರಪಡಿಸು. ಶಕ್ತಿಯಿಂದ ಬಲದಿಂದ ಪ್ರಾರ್ಥಿಸಿ ಸ್ವಾಮಿ ಈ ಭೂಮಿ ಮೇಲೆ ನಿನ್ನ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳು ನಡಿಲಿಕ್ಕಾಗುವಂತೆ ನಮ್ಮನ್ನು ಉಪಯೋಗಿಸಿಕೊ. ಎಲ್ಲಾ ನಮ್ಮ ಜೀವಿತದ ಆಯುಷ್ಕಾಲಗಳನ್ನು ಆಶೀರ್ವದಿಸಿ ನಿನ್ನ ಮಹಿಮೆ ಹೊಂದು ನಿನ್ನ ರಾಜ್ಯಕ್ಕಾಗಿ ನಮ್ಮ ಸಿದ್ಧಪಡಿಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ದು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಭೂಮಿಯ ಮೇಲೆ ನಿನ್ನನ್ನು ಪ್ರೀತಿಸಿ ನಿನಗಾಗಿ ಹಂಬಲಿಸಿ ಪ್ರಾರ್ಥಿಸುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಪ್ರೈಸ್ ಗಾಡ್. ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದು ಆತನನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಈ ಲೋಕದ ರಕ್ಷಣೆಗಾಗಿ ಹಂಬಲಿಸುವಂತೆ ಈ ಸಮಯವನ್ನ ದೇವರಿಗಾಗಿ ಮುಡಿಪಾಗಿಟ್ಟು ಅರ್ಪಿಸಿದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ, ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ದೇವರ ಆತ್ಮನು ಪ್ರತಿದಿನವೂ ನಮ್ಮನ್ನು ಒಟ್ಟಾಗಿ ಸೇರಿಸಲಿ. ಈ ಲೋಕದಲ್ಲಿ ನಮ್ಮಂತೆ ಇರುವಂತ ಮಾನವರ ರಕ್ಷಣೆಗಾಗಿ ಹಿತಕ್ಕಾಗಿ ಪ್ರಾರ್ಥಿಸುವಂತ ಕೃಪೆಯನ್ನ ನೀಡಲಿ. ದೇವರಾತ್ಮನು ಕಾರ್ಯ ಮಾಡಿ ದೇವರ ರಾಜ್ಯವನ್ನು ಸಿದ್ಧಪಡಿಸಿ ದೇವರ ಬರೋಣ ಬೇಗನೆ ಆಗ್ಲಿಕ್ಕಾಗುವಂತೆ ಅನುದಿನವೂ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Thank you. Morning, everybody. Good evening, Annie.